ನಮ್ದೇ ಹಸುದು ಜೀವಾಮೃತ ಮಾಡ್ಕೊಳ್ತೀವಿ. ಜೀವಾಮೃತ ಕೊಡೋ ಅಂತದ್ದು ಹಾ. ಯಾವ್ದೇ ರೀತಿ ನಾವು ಪೆಸ್ಟಿಸೈಡ್ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡೋಂತ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ನೋಡಿ ಸ್ನೇಹಿತರೆ, ಹೇಗಿದೆ ನೋಡಿ, ಸೂಪರ್ ಆಗಿ ನೋಡಿ, ಒಂದು ದೊಡ್ಡ ಕೆರೆ. ಆ ಕೆರೆಗೆ ಪಿಲ್ಲರ್ ಹಾಕಿ ಏರಿಸಿದಾರೆ ಮೇಲೆ. ಕೆರೆ ಮೇಲಕ್ಕೆ ನಿಂತಿರುವಂತ ಒಂದು ಕಾಟೇಜ್ಗಳು. ಇನ್ನು ಬಂದಿಲ್ಲ, ಚಿಕ್ಕ ಗಿಡ ಇದೆ, ಚಿಕ್ಕ ಗಿಡ ನೋಡೋದಕ್ಕೆ ಸಬ್ಸಿಗೆ ಇದ್ದಂಗಿದೆ. ಹೌದೌದೌದು. ಇದು ಟೊಮೊಟೊ ಇದೆ, ಇದು ಕಾಳು ಬೀನ್ಸ್ ಕಾಳು. ಇದೇನಿದು ಕಡ್ಡಿಗಳು ಬಂದಿದಲ್ಲ? ಇದು ಈರುಳ್ಳಿ. ಶಬ್ದಗಳಿಲ್ದಿರೋ ಜಾಗದಲ್ಲಿ ಇರಬೇಕು, ಪ್ರಕೃತಿಯನ್ನು ಆಸ್ವಾದಿಸಬೇಕು, ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿಗಳನ್ನು ಗಮನಿಸಬೇಕು, ಮರ ಗಿಡಗಳ ಬಗ್ಗೆ ಕಲಿಬೇಕು. ಯಾರ್ಯಾರಿಗೆ ಆಸಕ್ತಿ ಇದೆ ನೀವೆಲ್ಲರಿಗೂ ಕೂಡ ಒಂದು ಅವಕಾಶ ಇರ್ತದೆ. ಇಲ್ಲಿಂದ ಮಡಿಕೇರಿ ತುಂಬಾ ಹತ್ರ ಇದೆ, ಪುಷ್ಪಗಿರಿ ಹತ್ರ ಇದೆ. ನೋಡಿ ಎಲ್ಲ ಆರಾಮ್ಸೆ ಮಲ್ಕೊಂಡಿದ್ದಾರೆ ಇವರೆಲ್ಲ ಅಲ್ಲ. ನೋಡಿ ಸ್ನೇಹಿತರೆ, ನೋಡಿ ಇದಕ್ಕೆ ಯಾರು ಬಂದಿದ್ದಾರೆ ಅಂತ ಆಶ್ಚರ್ಯದಲ್ಲಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಒಂದು ವಿಶೇಷವಾಗಿರುವಂಥ ತೋಟದಲ್ಲಿ ನಾನಿದ್ದೇನೆ. ತುಂಬ ಜನರು ನಾವು ಬೆಳಿಗ್ಗೆ ಏಳುವಾಗನೇ 7 ಗಂಟೆ ಮೇಲಾಗತ್ತೆ. ಆದರೆ ಇವತ್ತು ನಿಮಗೊಂದು ಸೂಪರ್ ಆಗಿರುವಂಥ ಸೀನ್ ಕಾಣ್ತಿದೆ. ಸೂರ್ಯೋದಯ ಆಗ್ತಿರುವಂಥ ಒಂದು ಸುಂದರವಾಗಿರುವಂಥ ಸನ್ನಿವೇಶ. ಸ್ವಲ್ಪ ಮೌನವಾಗಿದ್ರೆ ಸಾಕು, ನಿಮಗೆ ಬೇರೆ ಬೇರೆ ರೀತಿಯ ಹಕ್ಕಿಗಳ ಕಲರವಗಳೆಲ್ಲ ಕೇಳ್ತಾ ಇದೆ. ಇದೆಲ್ಲ ಕೇಳುವಾಗ ನಿಮ್ಗೆ ಅನ್ಸುತ್ತೆ ನಾನು ಯಾವುದೋ ಒಂದು ಹಳ್ಳಿಯಲ್ಲಿದ್ದೇನೆ ಅಂತ. ಎಸ್, ಹೌದು, ನಾನು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಒಂದು ಹಳ್ಳಿಯಲ್ಲಿದ್ದೇನೆ. ಯಾವಾಗಲೂ ಕೂಡ ಕೃಷಿಯ ಬೇರೆ ಬೇರೆ ಸಂಗತಿಯನ್ನು ತೋರಿಸ್ತೇವೆ, ಆದರೆ ಇದು ಕೃಷಿಗೆ ಸಂಬಂಧಿಸಿರುವಂಥ ವಿಚಾರ. ತುಂಬ ಜನರಿಗೆ, ಸಿಟಿಯಲ್ಲಿರೋ ಜನರಿಗೆ ಎಲ್ಲರಿಗೂ ಕೂಡ ಕೃಷಿಯ ಜೊತೆ ಇನ್ವಾಲ್ವ್ ಆಗಬೇಕು, ಕೃಷಿ ಕೆಲಸಗಳನ್ನು ಮಾಡಬೇಕು, ಕೃಷಿಯನ್ನು ಹತ್ತಿರದಿಂದ ನೋಡಬೇಕು, ದನ ಕರುಗಳನ್ನು ನೋಡಬೇಕು, ತರಕಾರಿ ಹೇಗೆ ಬೆಳೀತಾರೆ ಇದನ್ನೆಲ್ಲ ನೋಡಬೇಕು, ಅದನ್ನು ಎಂಜಾಯ್ ಮಾಡಬೇಕು ಅನ್ನೋಂಥ ಮಾನಸಿಕತೆ ಎಲ್ಲರಿಗೂ ಕೂಡ ಇರ್ತದೆ. ಅಂಥವ್ರಿಗೋಸ್ಕರನೇ ಒಂದು ಮಾಡಿರುವಂಥ ಕಾನ್ಸೆಪ್ಟ್ ಇದು. ಇದಕ್ಕೆ ಹೆಸರು ಕೃಷಿ ಆಶ್ರಮ ಅಂತ ಹೇಳಿ. ಕೃಷಿ ಆಶ್ರಮದ ಮಾಲೀಕರಾಗಿರುವಂತ ಪುಟ್ಟಸ್ವಾಮಿ ಗೌಡ್ರು ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀವಿ ಸರ್. ನೀವ್ ಹೇಗಿದ್ರಿ ಸರ್? ಆರಾಮ. ಬಹಳ ದೂರದಿಂದ ಬಂದಿದ್ರಿ, ನಿಮ್ಗೆ ಬಹಳ ಧನ್ಯವಾದಗಳು. ಇಲ್ಲಿ ನಮ್ಮಲ್ಲಿ ನಾವು ಸಮಗ್ರ ಕೃಷಿಗಳನ್ನ ಮಾಡ್ಕೊಳ್ತಾ ಇದ್ವಿ. ಕಾಡಂಚಿನಲ್ಲಿ ಇರ್ತಕ್ಕಂತ ಪ್ರದೇಶ ನಮ್ದು. ಒಂದು 15 ಎಕರೆ ಜಾಗ ಇಟ್ಕೊಂಡಿದ್ವಿ. ಅದರಲ್ಲಿ ಎಲ್ಲಾ ತರದ ಮರ ಗಿಡಗಳು, ಹಣ್ಣಿನ ಗಿಡಗಳು, ಮತ್ತೆ ಬೇರೆ ಬೇರೆ ನಾವು ನಮ್ಮ ಉಪಯೋಗಕ್ಕೆ ಆಗ್ತಕ್ಕಂತ ಹಣ್ಣು ಪದಾರ್ಥಗಳನ್ನ ಬೆಳ್ಕೊಂಡು ಮಾಡ್ತಾ ಇದ್ವಿ. ಅದರಲ್ಲಿ ಮಹಾಗನಿಗಳು, ಮತ್ತೆ ರಕ್ತಚಂದನ, ಶ್ರೀಗಂಧ, ಅಗರುಡ್ಡು, ಮತ್ತೆ ಬೇರೆ ಬೇರೆ ಹಣ್ಣು, ಹಲವಾರು ಎಕ್ಸಾಟಿಕ್ ಫ್ರೂಟ್ಸ್ ಗಳನ್ನು ನಾವು ಬೆಳಿತಾ ಇದೀವಿ. ಅಂದಾಜು ಎಷ್ಟು ವೆರೈಟಿ ಇರ್ಬೋದು? ಒಂದು ಅಂದಾಜು ಸುಮಾರು ಒಂದು 50 ವೆರೈಟಿ ಹಣ್ಣುಗಳು ಇದೆ. ಓಕೆ, ಇದು ಒಂದು ನಾವು ಕೆರೆ ತರದ್ ಮಾಡ್ಕೊಂಡಿದ್ವಿ. ಸಣ್ಣ ಸಣ್ಣ ಪ್ರಮಾಣದಲ್ಲಿ ಕೆರೆ ಇದು ಮಾಡ್ಕೊಂಡಿದ್ವಿ. ನೀರಿನ ಪ್ರಮಾಣ ಕಡಿಮೆ ಇದೆ, ಅಂದ್ರೆ ಅದು ಸ್ವಲ್ಪ ಸ್ವಚ್ಛತೆ ಮಾಡೋಕೆ ಇದೆ, ಬಾಕಿ ಇದೆ. ಹಾಗಾಗಿ ನೀರನ್ನ ಫುಲ್ ಮಾಡಿಲ್ಲ. ಇದು ಯಾವುದೇ ಈಜಾಡುವ ಕೊಳ ಅಲ್ಲ. ಇದು ಮೀನು ಸಾಕಾಣಿಕೆ ಮಾಡೋಂಥದ್ದು. ಮೀನು ಸಾಕಿ ಮಾಡಿ ಬಂದವರಿಗೆ ತೋರ್ಸೋಂಥದ್ದು, ಮೀನಿನದು ಚಲನವಲನಗಳನ್ನ ನೋಡೋದಕ್ಕೊಂದು ಆನಂದ ಇರ್ತದೆ. ಅದ್ರದ್ದು ಗೊಬ್ಬರ ಆಗ್ತದೆ, ಅದನ್ನೇ ನಾವು ತೋಟಕ್ಕೆ ಉಪಯೋಗಿಸ್ಕೊಳ್ತೀವಿ. ಆ ನೀರನ್ನೇ ನಾವು ತೋಟಕ್ಕೆ ಉಪಯೋಗಿಸ್ಕೊಳ್ತೀವಿ. ಅಂದ್ರೆ ಇದಕ್ಕೆ ಮೀನಿಗೆಲ್ಲ ಫುಡ್ ಹಾಕ್ತಿರಿ? ಫುಡ್ ಹಾಕ್ತಿವಿ. ಅದೆಲ್ಲ ಹೊರಗೆ ಹಾಕಿರೋದೆಲ್ಲ ಗೊಬ್ಬರ ಆಗ್ತದೆ. ಅದು ಒಳ್ಳೆ ಗೊಬ್ಬರ ಆಗಿರುತ್ತೆ. ಹಾಗಾಗಿ ಅದೇ ನೀರನ್ನ ನಾವು ತೋಟಕ್ಕೆ ಉಪಯೋಗಿಸ್ಕೊಳ್ತೀವಿ. ಅದರ ಜೊತೆಗೆ ಅದರ ಪಕ್ಕದಲ್ಲೇ ನೀವು ಇಲ್ಲಿ ನಿಲ್ಲಕ್ಕೆ ವ್ಯವಸ್ಥೆ ಇದೆ. ಅದು 4 ರೂಮ್ಸ್ ಗಳಿದೆ, ಚೆನ್ನಾಗಿ ಮಾಡಿದ್ವಿ. ನೋಡಿ ಸ್ನೇಹಿತರೆ, ಹೇಗಿದೆ ನೋಡಿ, ಸೂಪರ್ ಆಗಿ ನೋಡಿ, ಒಂದು ದೊಡ್ಡ ಕೆರೆ. ಆ ಕೆರೆಗೆ ಪಿಲ್ಲರ್ ಹಾಕಿ ಏರಿಸಿದಾರೆ ಮೇಲೆ. ಕೆರೆ ಮೇಲಕ್ಕೆ ನಿಂತಿರುವಂತ ಒಂದು ಕಾಟೇಜ್ಗಳು. ನೋಡಿ ಸ್ನೇಹಿತರೆ, ಆ ಅಪೋಸಿಟ್ ಡೈರೆಕ್ಷನ್ ಯಾವ್ದು ಕಾಣ್ತಿದೆ ಆ ಜಾಗದಿಂದ ನಾನೀಗ ಮೊದಲು ಮಾತಾಡಿರುವಂತದ್ದು. ಈ ಆಶ್ರಮದ ಒಂದು ಕಾಟೇಜ್ಗಳು ಹೇಗಿದೆ, ನಿಲ್ಲುವಂತ ಜಾಗಗಳು ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತೇನೆ. ಒಟ್ಟು ಎಷ್ಟು ರೂಮ್ಗಳಿದೆ? 4 ರೂಮ್ಸ್. ಇದು ಒಂದು ಫ್ಯಾಮಿಲಿಗೆ ಅಟ್ಯಾಚ್ ರೂಮ್ ಮಾಡಿರ್ತಕ್ಕಂಥದ್ದು. ಸೊ ಫ್ಯಾಮಿಲಿ ಜೊತೆಗೆ ಹುಡುಗರು ಬಂದಾಗ ಇದು ಪಕ್ಕದಲ್ಲಿ ಇನ್ನೊಂದು ರೂಮ್ ಇರುತ್ತೆ, ಅವರಿಗೆ ಸಪರೇಟ್ ಬೆಡ್ ಹಾಕಿ ಕೊಡ್ತೇವೆ. ಸೊ ಅದು ಅವರು ಹುಡುಗರು ಇಲ್ಲಿ ನಿಲ್ಲಂಥದ್ದು. ಇದಕ್ಕೆ ನಾವು ಅಟ್ಯಾಚ್ ಬಾತ್ರೂಮ್ ಇರೋದಿಲ್ಲ, ಇದಕ್ಕೆ ಮಾತ್ರ ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಅದೇ ತರ ಇನ್ನೊಂದು ಆ ಕಡೆ ರೂಮ್ಗೂ ಅದೇ ತರ ಇರುತ್ತೆ. ಅಂದ್ರೆ ಒಂದು ಸಣ್ಣ ಲೆವೆಲ್ ಅಲ್ಲಿ ಪ್ರಾರಂಭ ಮಾಡಿದ್ರಿ? ಹೌದು ಹೌದು ಸರ್, ಅಲ್ವಾ? ಹೌದು. ಮೊದಲನೇದು ಆದ್ಯತೆ ನಮಗೆ ಕೃಷಿಗೆ. ಹೌದು ಅಲ್ವಾ? ಹೌದು. ಕೊನೆಗೂ ಲಾಸ್ಟ್ ಗೆ ರೆಸಾರ್ಟ್ ಟೈಪ್ ಅಲ್ಲಿ ಮಾಡೋದಲ್ಲ. ಹೌದೌದು. ಯಾವುದೇ ಮಾಡಬೇಕು, ಯಾವುದೇ ಮೋಜು ಮಸ್ತಕ್ಕೆ ಇಲ್ಲ. ಸೊ ಒಂದು ಪ್ರಕೃತಿ ಪ್ರಿಯರಿಗೆ, ಒಂದು ಈ ಸೌಂದರ್ಯನ ಸವಿಯಂತವ್ರಿಗೆ, ಮತ್ತೆ
ಬಂದು ಸೈಲೆಂಟ್ ಆಗಿರ್ತದೆ. ಈ ಜಾಗ ತುಂಬಾ ಶಾಂತವಾಗಿರ್ತದೆ ಹ್ಮ್. ಮತ್ತೆ ತಂಪಾಗಿರ್ತದೆ. ಹ್ಮ್. ಅಂತವರಿಗೆ ಇಲ್ಲಿ ಬಂದು ಉಳ್ಕೊಳ್ಳೋದಕ್ಕೆ ತುಂಬಾ ಜನ ಬರ್ತಾರೆ, ಇರ್ತಾರೆ, 4-5 ದಿವಸ ಇದ್ದು ಹೋಗ್ತಾರೆ. ಅಲ್ವಾ? So ಅಂತ ಬಂದವರು ಮತ್ತೆ ಪದೇ ಪದೇ ಬರ್ತಾ ಇರ್ತಾರೆ. ಕರೆಕ್ಟ್ ಕರೆಕ್ಟ್. So ಅಂತ ಅದಕ್ಕಾಗಿ ಅವ್ರಿಗೋಸ್ಕರ ವ್ಯವಸ್ಥೆ ಮಾಡಿದ್ವಿ. ನಾನು ನಿಂತಾಗ ಇಲ್ಲಿ ನಂಗೆ ಅನ್ಸಿದೆ ಅಂದ್ರೆ ಹಾ. 9:30 ಗಂಟೆ ಆಗಿತ್ತು. ನೀವು ಮಲಗೋಣ ಅಂತ ಹೇಳಿದ್ರಿ. ಹಾ. ನಂಗೆ ಆಗ ಅನ್ನಿಸ್ತು ರಾತ್ರಿ 12 ಗಂಟೆ ಆದಾಗ ಫೀಲ್ ಆಯ್ತು. ಹೌದು ಸೈಲೆಂಟ್ನೆಸ್, ಯಾವುದೇ ಹೌದು. ಶಬ್ದಗಳಿಲ್ಲ, ಲೈಟ್ಗಳಿಲ್ಲ. ಹೌದು. ಫಸ್ಟ್ ಆಫ್ ಆಲ್ ಆಗಿ ಹೌದು ಜನರಿಗೆ ಸಿಟಿಲಿ ನೋಡಿ ಕತ್ಲೇನೆ ನೋಡಿಲ್ಲ. ಹೌದು ನಾನು ಮೊನ್ನೆ ಒಬ್ಬರನ್ನು ಮಾತಾಡ್ತಿದ್ದೆ. ಅವ್ರು ಹೇಳಿದ್ರು, ಅವರು ಜೋಯಿಡಾ ಕಡೆ ಇದೆಲ್ಲ ಉತ್ತರ ಕನ್ನಡ, ಹೌದು. ಆ ಕಡೆಗೆ ಈ ರೀತಿಯ ಕೃಷಿ ಆಶ್ರಮ ಟೈಪ್ ನ ಊರುಗಳಿದೆ ಕೆಲವು. ಅಲ್ಲಿಗೆ ನಾವು ಹೋಗ್ತೀವಿ. ಯಾಕೆ ಹೋಗುದು ಅಂತ ಹೇಳಿದ್ರೆ ಸುಮ್ನೆ ಇರಕ್ಕೆ, ಅಂದ್ರೆ ಒಂದ್ 2 ದಿನ ಸುಮ್ನೆ ಇರಕ್ಕೆ, ಮಾತಾಡೋಗಿಲ್ಲ, ಆರಾಮ ಇರುವಂತದ್ದು, ಪುಸ್ತಕ ನೋಡ್ಕೊಳ್ಳುವಂತದ್ದು, ಏನಾದ್ರು ಓದುವಂತದ್ದು, ಆರಾಮ ಇರುವಂತದ್ದು. ಇದಕ್ಕೋಸ್ಕರ ಹೋಗ್ತೀನಿ. ಅದ್ರ ಜೊತೆಗೆ ಮಕ್ಕಳು ನಮ್ಮಲ್ಲಿ ಕತ್ಲೇನೆ ನೋಡಿಲ್ಲ. ಹೌದೌದು. ಈಗ ನಾವು ಸಣ್ಣದಿರ್ಬೇಕಾದ್ರೆ ನಮ್ ಕತ್ಲೆ ಅಂದ್ರೆ ಭಯ. ಕರೆಕ್ಟಾ? ಇವತ್ತು ಸಿಟಿಲಿ ಮಕ್ಳು ಎಲ್ಲಿ ಸರ್ ಕತ್ಲೆ ಕತ್ಲೆ ನೋಡೋದಕ್ಕೆ ಕಷ್ಟ ಆಗಿದೆ. ರಾತ್ರಿ ಅಂತಿಲ್ಲ, ಹಗಲು ಅಂತಿಲ್ಲ. ಹೌದು. ನಕ್ಷತ್ರಗಳೇ ಗೊತ್ತಾಯ್ತು ನಿಮ್ಗೆ. ಅದಕ್ಕೋಸ್ಕರ ಕೂಡ ಇಲ್ಲಿ ಬರ್ತಾರೆ ಅಂತ ಹೇಳಿ. ನೋಡಿ ಸ್ನೇಹಿತರೆ, ಒಂದು ಹಳ್ಳಿಯಲ್ಲಿ ಮಾವು ಸೂಪರ್ ಆಗಿ ಹೂ ಬಿಟ್ಟಿದೆ. ಯಾವ ಮಾವು ಸರ್ ಇದು? ಮಲ್ಲಿಕಾ ಸರ್. ಮಲ್ಲಿಕಾ ಜಾತಿ ಕಸಿ. ಯಾವಾಗ್ಲೂ ಇಷ್ಟೇ ಹೂ ಬಿಡುತ್ತೆ? ಇಲ್ಲ, ಹೋದ್ಸರಿ ಒಂದೇ ಒಂದು ಕಾಯಿ ಬಿಟ್ಟಿತ್ತು. ಇದು ಮೊದಲನೇ ಸರಿ ಇಷ್ಟು ಪ್ರಮಾಣದಲ್ಲಿ ಬಿಟ್ಟಿರೋದು. ಇಲ್ಲಿಯ ವಿಶೇಷತೆ, ಒಂದು ತರಕಾರಿಯನ್ನು ಬೆಳಿತಾರೆ, ಅದ್ರ ಜೊತೆ ನಿಮ್ಗೆ ಹಿಂದ್ಗಡೆ ಯಾವ್ದು ಕಾಣ್ತಾ ಇದೆ, ಒಂದು ಫ್ಯಾಮಿಲಿ ಬಂದು ನಿಲ್ಲಿಕ್ಕೆ ಇರುವಂತ ಒಂದು ಸೂಪರ್ ಆಗಿರುವಂತ ಪ್ಲೇಸ್ ಅದು ಮೇಲ್ಗಡೆ. ಅದನ್ನ ಮತ್ತೆ ತೋರಿಸ್ತೇನೆ. ಸರ್, ಈ ತರಕಾರಿ ಇದೇನು ವಿಶೇಷ? ನಿಮ್ ಮನೆಗೋಸ್ಕರ ಮಾಡಿರೋದು ಇದು? ಮನೆಗೆ ಮತ್ತೆ ಬಂದವ್ರಿಗೂನು ಒಂದು ಮಾಡೆಲ್ ಆಗುತ್ತೆ. ಮತ್ತೆ ನಮ್ಗೆ ವಿಷಕಾರ ಹಾಕದಲ್ಲೇನೆ ನಾವೇ ಆ ತರಕಾರಿ ಬೆಳ್ಕೊಂಡು ಬಂದವ್ರಿಗೂನು ಯಾವ್ದೇ ರುಚಿಯನ್ನು ತೋರ್ಸಕ್ಕಂಥದ್ದು. ಈಗ ನಾವು ಇಲ್ಲಿ ಬೆಳೆದಿರ್ತೀವಿ, ಅದು ಕಾಯಿ ಬಿಟ್ಟಾಗ ಅದನ್ನ ಆವಾಗ್ಲೇ ಕುಯ್ದು ಮಾಡಿದಾಗ ಅದ್ರ ರುಚಿನೇ ಬೇರೆ ಇರ್ತದೆ. ಸೊ ವಿಶೇಷವಾಗಿ ಹಾಗೆ ಇರ್ತದೆ. ಹಾಗೆ ಬೇರೆ ಬೇರೆ ಬೆಂಡೆ, ಮತ್ತೆ ಮೂಲಂಗಿ, ಮತ್ತೆ ಕ್ಯಾರೆಟ್, ಬೀಟ್ರೂಟ್, ಇದನ್ನೆಲ್ಲ ನಾವೇ ತರಕಾರಿಗಳನ್ನು ಬೆಳ್ಕೊಳ್ತೀವಿ. ನಾವು ನಮ್ದೇ ಹಸುದು ಜೀವಾಮೃತ ಮಾಡ್ಕೊಳ್ತೀವಿ. ಜೀವಾಮೃತ ಕೊಡೋ ಅಂತದ್ದು ಯಾವ್ದೇ ರೀತಿ ನಾವು ಪೆಸ್ಟಿಸೈಡ್, ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡೋಂತ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ನಮ್ದೇ ಹಸು ಇರೋದ್ರಿಂದ ನಾವು ಗಂಜಲ ಮತ್ತೆ ಸಗಣಿ ಉಪಯೋಗಿಸ್ಕೊಂಡು, ನೀವು ನೋಡ್ಬೋದು ಇಲ್ಲಿ ಡ್ರಮ್ ನಲ್ಲಿ ಸಗಣಿ ಇಟ್ಟಿದ್ವಿ. ಅದು ಜೀವಾಮೃತ ಮಾಡ್ಲಿಕ್ಕೆ ರೆಡಿ ಇರೋದು. ಅಂದ್ರೆ ಜೀವಾಮೃತ ಏನು ಅಂತ ಹೇಳಿ ನೀವು ಜನರಿಗೆ ಬೇಕಾ ಕಲಿಸ್ಬೋದು, ತೋರಿಸಿ ಬಂದವರಿಗೆ. ಹೌದು, ಖಂಡಿತವಾಗ್ಲು. ಸ್ವಲ್ಪ ಕೃಷಿ ಮಾಡೋ ಜಮೀನ್ ಇರೋರಿಗೆ, ಹೌದು, ಅವರಿಗೆ ಎಜುಕೇಶನ್ ಬೇಕಾದ್ರೆ ಇಲ್ಲಿ ಬರ್ಬೋದು. ಹೌದು. ಒಂದು 2 ದಿನ ನಿಂತ್ರೆ ಹೌದು, ಎಲ್ಲವೂ ಫ್ಯಾಮಿಲಿಗೆ ನಿಮ್ಗೆ ಒಂದು ಮಾಹಿತಿ ಸಿಗ್ತದೆ. ಅಲ್ಲಿ ನೋಡಿದ್ದು ನಾವು ತರಕಾರಿ ನಮ್ಮ ಹಳೆ ಪದ್ಧತಿನಲ್ಲಿ ಮಾಡಿರ್ತಕ್ಕಂಥದ್ದು. ಇದು ನಾವು ಆಧುನಿಕ ಈಗ ಹೊಸದಾಗಿ ಮಾಡಿರ್ತಕ್ಕಂಥದ್ದು. ನಾವು ನಿಮ್ಮ ಭಾಗಕ್ಕೆ, ಮಂಗಳೂರಿನ ಭಾಗಕ್ಕೆ ಬಂದಾಗ ಕಡಂಬಾಜೆ ದೇವಿ ಪ್ರಸಾದ್ ಅವರ ಮನೆಯಲ್ಲಿ ಮಾಡಿರ್ತಕ್ಕಂಥ ವ್ಯವಸ್ಥೆ ನೋಡ್ಕೊಂಡು ಬಂದಿದ್ದು. ಯಾತಕ್ಕೆ ಅಂತಂದ್ರೆ ಇದು ನಮ್ಮ ಮಲೆನಾಡಿನಲ್ಲಿ ಹೆಚ್ಚು ಮಳೆ ಆಗೋದ್ರಿಂದ ಮಳೆಗಾಲದಲ್ಲಿ ನಾವು ಇದನ್ನ ತರಕಾರಿ ಉಳಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಇದು ಎತ್ತರಕ್ಕೆ ಮಣ್ಣು ಹಾಕಿ, ಈ ಕಲ್ಲುಗಳು ನಮ್ಮಲ್ಲೇ ನಮ್ಮಲ್ಲೇ ಇದ್ದಿದ್ದ ವೇಸ್ಟ್ ಆಗಿ ಉಳಿದಿರ್ತಕ್ಕಂಥ ಕಲ್ಲುಗಳನ್ನು ಉಪಯೋಗಿಸಿ ಅದಕ್ಕೆ ಒಂದು ಬೆಡ್ ಮಾಡಿ, ಮತ್ತೆ ಅದಕ್ಕೆ ಸಗಣಿ ಗೊಬ್ಬರ, ಕುರಿ ಗೊಬ್ಬರ, ಮತ್ತೆ ಎಲ್ಲವೂ ಕಸಗಳದ್ದು ಎಲ್ಲವೂ ಹಾಕಿ ಬೆಡ್ ಮಾಡಿ, ನಂತರ ಮಣ್ಣು ಹಾಕಿ ಮಾಡಿರ್ತಕ್ಕಂಥದ್ದು. ಬಹಳ ಸರಳವಾಗಿ, ಇದೇನು ಯಾವುದೇ ದುಬಾರಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥದ್ದಲ್ಲ. ಇದೆಲ್ಲ ನಮ್ಮ ತೋಟದಲ್ಲೇ ಸಿಗ್ತಕ್ಕಂಥ ಬೇಡದವಾದ ಮರ ಗಿಡಗಳನ್ನ ತೆಗೆದು, ಜಲ್ಲೆಗಳನ್ನ ತೆಗೆದು ಮಾಡಿರ್ತಕ್ಕಂಥದ್ದು. ಒಂದ್ ಪಕ್ಷ ನಮ್ಗೆ ಇಲ್ಲಿ ಬೇಡ ಅಂತಂದ್ರೆ ಬೇರೆ ಕಡೆಗೂ ನಾವು ಶಿಫ್ಟ್ ಮಾಡ್ಕೋಬಹುದು. ಯಾವ್ದೇ ರೀತಿ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಇದು. ಮಳೆಗಾಲದಲ್ಲಿ ನಮ್ಗೆ ತರಕಾರಿ ಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ತರ ಮಾಡಿದ್ವಿ. ಕರೆಕ್ಟ್. ಈಗ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ನಿಮ್ದು ಇದು ಆಶ್ರಮ ಅಂದ್ರೆ ಇಲ್ಲಿ ಆಧುನಿಕತೆ ಆಗಿರ್ಬೇಕು ಅಂತಿಲ್ಲ, ನ್ಯಾಚುರಲ್ ಆಗಿ ನಾವು ಹೇಗೆ ಮಾಡ್ತಿದ್ವಿ ಅಲ್ವಾ? ಹೌದು. ಇದು ನೋಡಿ, ಕ್ಯಾರೆಟ್ ಅಲ್ಲಿ ತೋರಿಸಿಲ್ಲ, ಅದು ಬುಡದೋಷ ಓಪನ್ ಮಾಡಿ ನೋಡೋದು. ಇನ್ನು ಬಂದಿಲ್ಲ, ಚಿಕ್ಕ ಗಿಡ ನೋಡೋದಕ್ಕೆ ಸಬ್ಸಿಗೆ ಇದ್ದಂಗಿದೆ. ಇದು ಟೊಮೊಟೊ ಇದೆ, ಇದು ಕಾಳು, ಇದೇನಿದು ಕಡ್ಡಿಗಳು ಬಂದಿದೆ. ಇದು ಈರುಳ್ಳಿ ಸೋಗುದು. ಈರುಳ್ಳಿ ಹೇಗೆ? ಇದರ ಬೀಜ ಸಿಗತ್ತಾ? ಬೀಜ ಇಲ್ಲ. ಇದು ಈರುಳ್ಳಿನಲ್ಲಿ ಮೊಳಕೆ ಬಂದ ಈರುಳ್ಳಿನ ನಾವು ಅದು ವೇಸ್ಟ್ ಮಾಡೋದ್ರ ಬದಲು, ಎಸೆಯೋದ್ರ ಬದಲು ಇದನ್ನ ನಾಟಿ ಮಾಡಿದ್ವಿ. ಇದ್ರಲ್ಲಿ ಈರುಳ್ಳಿ ಆಗುತ್ತೆ. ಆಮೇಲೆ ಸೋಗುನು ಉಪಯೋಗಿಸ್ಕೋಬಹುದು, ಸಾಂಬಾರ್ ಮಾಡ್ಬೋದು. ಮತ್ತೆ ಇಲ್ಲಿ ಹೀರೆ ಇದೆ, ಅಲ್ಲಿ ಮುಳ್ಳು ಸೌತೆ ಇದೆ. ಸೊ ನಂತರ ಅಲ್ಲಿ ಸೋರೆಕಾಯಿ ಇದೆ, ಚಪ್ರದ ಅವರೆ ಇದೆ. ನೋಡಿ ಸ್ನೇಹಿತರೆ, ಸಾವಯವದು ನೋಡಿ ಎಷ್ಟು ಹಸಿರಾಗಿದೆ ನೋಡಿ. ಸೂಪರ್ ಆಗಿ ಕೆಲಸ ಆದ್ರೆ ಈ ರೀತಿ ಹಸಿರಾಗಿರ್ತದೆ. ಹೆಚ್ಚು ನಾವು ರಾಸಾಯನಿಕ ಗೊಬ್ಬರ ಉಪಯೋಗಿಸಿದ್ರೆ ಹಸಿರು ಜಸ್ಟ್ ಟೆಂಪರರಿ ಒಂದ್ಸಲ ಕಾಣ್ತದೆ, ಇದು ಪರ್ಮನೆಂಟ್ ಹಸಿರಲ್ಲ.
ಇದು ಪರ್ಮನೆಂಟ್ ಆಗಿರುವಂತ ಹಸಿರು. ಅದರ ಜೊತೆಗೆ ಇಲ್ಲಿ ನೋಡಿ, ಇದು ಹೂ ನೋಡಿ, ಇದು ಜೀವನದಲ್ಲಿ ಯಾರು ನೋಡಿರ್ಲಿಕ್ಕಿಲ್ಲ ಈ ಹೂವು. ಇದು ಹೂದು ಸೂಕ್ಷ್ಮವಾಗಿ ನೋಡಿ ಹೇಗೆ ಕಾಣ್ತದೆ. ಯಾವ ಹೂ ಗೊತ್ತಾ ಇದು? ಇದು ನೀವು ಆನಿಯನ್, ಈರುಳ್ಳಿ ಅಂತೇಳಿ ಪೀಸ್ ಮಾಡಿ ತಿಂತೀರಲ್ಲ, ಆ ಈರುಳ್ಳಿಯ ಹೂ ಇದು. ಇದು ಎಷ್ಟು ಟೈಮ್ ಆಯ್ತು ಸರ್ ಇದನ್ನ ಮಾಡಿ? ಇದು ಮಾಡಿ ಒಂದು 15-20 ದಿವಸ ನಂತರ ಆಗಿರ್ಬೋದು. ನಾವು ಉಪಯೋಗಿಸ್ತಕ್ಕಂತ ಆಹಾರ ಪದಾರ್ಥಗಳು ಎಲ್ಲವೂ ಸಾವಯವದಿಂದ ಇದೆ. ಹೆಚ್ಚಿನ ಅಂಶ ನಾವು ಆಹಾರ ಪದಾರ್ಥಗಳನ್ನ ನಾವೇ ಬೆಳೆಯುತ್ತೀವಿ, ಮತ್ತೆ ಸಾವಯವದಲ್ಲಿ ಬೆಳಿತೀವಿ. ಮತ್ತೆ ನಮ್ಮಲ್ಲಿ ಬೆಳೆದಲ್ಲೇ ಇರ್ತಕ್ಕಂತ ಆಹಾರ ಪದಾರ್ಥಗಳು ಅಂದ್ರೆ ಬೆಲ್ಲ ಮತ್ತೆ ಕಡ್ಲೆಕಾಯಿ ಎಣ್ಣೆ, ಈ ತರ ನಾವು ಹೊರಗಡೆಯಿಂದ ನಮ್ದೇ ಆದಂತ ಒಂದು ಗ್ರೂಪಿನ ಸಹಜ ಕೃಷಿಕರಿಂದ ನಾವು ತರಿಸ್ಕೊಳ್ತೀವಿ. ಮತ್ತೆ ಇಲ್ಲಿ ಎಲ್ಲವೂನು ನಾವು ಸಹಜವಾಗಿ ಆಹಾರ ಪದಾರ್ಥಗಳು ಮಾಡೋದ್ರಿಂದ, ಮತ್ತೆ ಈ ಮಲೆನಾಡು ಆಹಾರ ಪದಾರ್ಥಗಳನ್ನ ನಾವು ಕೊಡೋದ್ರಿಂದ ಆ ರುಚಿಕಟ್ಟಾಗಿರ್ತದೆ. ಮತ್ತೆ ನಾವು ಬಂದವರಿಗೆ ಆ ರುಚಿ ತುಂಬಾ ಇಷ್ಟಪಟ್ಟು ಮಾಡ್ತಾರೆ. ಬಹಳ ಅಂದ್ರೆ ಸರಳವಾಗಿ, ನಾವು ಯಾವುದೇ ಆಡಂಬರದ ಆಹಾರ ಪದಾರ್ಥಗಳನ್ನು ಉಪಯೋಗಿಸೋದಿಲ್ಲ. ಸರಳವಾಗಿದ್ರು ಅದರ ರುಚಿ ಬಹಳ ಇಷ್ಟಪಡ್ತಾರೆ ಜನಗಳು. ಸೊ ಅದ ಕಾರಣ ಏನು ಅಂತಂದ್ರೆ ನಮ್ಮ ಹಸು ಗೊಬ್ಬರದಿಂದ, ನಮ್ಮ ಹಸುಗಳ ಗೊಬ್ಬರದಿಂದ ಅದು ತಯಾರಾಗೋದ್ರಿಂದ ಅದು ರುಚಿ. ಹಸುಗಳಿದೆಯಾ? ಹಸುಗಳಿದೆ. ಭದ್ರತೆ ಮಾಡಿದೆ. ಮಲೆನಾಡು ಗಿಡ್ಡಗಳು. ಇಲ್ಲಿ ನಮ್ಮ ಮಲೆನಾಡಿನಲ್ಲಿ ಸ್ವಲ್ಪ ಸೊಳ್ಳೆಗಳ ಸಮಸ್ಯೆ ಜಾಸ್ತಿ, ಹಾಗಾಗಿ ಸ್ವಲ್ಪ ಅದಕ್ಕೆ ಸೇಫ್ಟಿ ಚೆನ್ನಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಮಾಡಿದೀವಿ. ನೋಡಿ ಸ್ನೇಹಿತರೆ, ನೋಡಿ ಇದಕ್ಕೆ ಯಾರು ಬಂದಿದ್ದಾರೆ ಅಂತ ಆಶ್ಚರ್ಯದಲ್ಲಿ. ಎಲ್ರು ನೀವು ನಮ್ಮ ಗೋ ಮಾತೆಗೆ ಒಂದು ನಮಸ್ಕಾರ ಹೇಳಿ ನೀವೆಲ್ರು ಕೂಡ. ಇದು ಒಂದೊಂದನ್ನು ಕೂಡ ವಿವರಿಸ್ತೇನೆ. ಎಷ್ಟು ಹಸುಗಳಿದೆ ಸರ್ ಇದರಲ್ಲಿ? ಇಲ್ಲಿ 9 ಹಸುಗಳಿದೆ ಸರ್. 9 ಹಸುಗಳು, ಕರುಗಳು ಸೇರಿ 9 ಇದೆ. ಅಂದ್ರೆ ಇಲ್ಲಿ ಬಂದ ಜನರಿಗೆ ಇದ್ರದ್ದೇ ಹಾಲು? ಹೌದು, ಇದ್ರದ್ದೇ ಹಾಲು ಕೊಡ್ತೀವಿ. ಹಾಗಾದ್ರೆ ನೀವು ಬೆಳಿಗ್ಗೆ ನಂಗೆ ಕಾಫಿ ಕೊಟ್ಟಿದ್ದು ಇದ್ರ ಹಾಲು? ಹೌದು. ಸಾವಯವ ಕಾಫಿ, ಸಾವಯವ ಬೆಲ್ಲ, ಅದಕ್ಕೆ ಆ ರುಚಿ ಬರುತ್ತೆ. ಹೌದು ಅಲ್ವಾ? ಈಗನ ಒಂದು ಫ್ಲೇವರ್ ಬರ್ತಾ ಇರ್ತದೆ ಗಂಟೆ ಗಟ್ಟಲೆ ಆದ್ರೆ. ನೋಡಿ ಸ್ನೇಹಿತರೆ, ಮಲೆನಾಡು ಗಿಡ್ಡ ಅಥವಾ ನಾಟಿ ಹಸುಗಳಿಗೆ ಮತ್ತೆ ಬೇರೆದಕ್ಕೆ ಏನು ವ್ಯತ್ಯಾಸ ಅಂದ್ರೆ ಇದರ ಕ್ಲೀನ್ನೆಸ್ ನೋಡಿ. ಇಲ್ಲಿ ನೋಡ್ತೀವಿ ನೆಲದಲ್ಲಿ ಎಲ್ಲಿಯೂ ಕೂಡ ಗಲೇಜಿಲ್ಲ, ಎಲ್ಲ ಸೆಗಣಿ ಎಲ್ಲ ಬಿದ್ದಿರೋದು ಅದೇನಿಲ್ಲ. ಅದಕ್ಕೆ ವಿಶೇಷ ಏನು ಅಂತ ಹೇಳಿದ್ರೆ, ಈ ಸೆಗಣಿಯಲ್ಲಿ ಅತ್ಯಂತ ಹೆಚ್ಚು ಮೈಕ್ರೋ ಅಂದ್ರೆ ಸೂಕ್ಷ್ಮ ಜೀವಿಗಳಿರ್ತವೆ. ಇದರಲ್ಲಿ ಒಂದು ಶೈನ್ ಆಗ್ತಿದೆ ನೋಡಿ, ಈ ಸೆಗಣಿ ನೋಡಿ ನಿಮ್ಗೆ ರಿಫ್ಲೆಕ್ಟ್ ಆಗ್ತಿದೆ. ಇದನ್ನು ನೀವು ಕೈಯಲ್ಲಿ ಟಚ್ ಮಾಡಿದ್ರೆ ನೇರ ಕೈಗೆ ಟಚ್ ಆಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಮೇಲ್ಗಡೆ ಲೇಯರ್ ಇರುತ್ತೆ. ಅದೇ ಲೇಯರ್ ಅನ್ನು ಉಪಯೋಗ ಮಾಡಿಕೊಂಡು ಅದರಲ್ಲಿರೋ ಸೂಕ್ಷ್ಮ ಸಬ್ಜೆಕ್ಟ್ಗಳನ್ನು ತಗೊಂಡು ವೇಸ್ಟ್ ಡಿಕಂಪೋಸರ್ ಇಂಥದ್ದೆಲ್ಲ ಆವಿಷ್ಕಾರ ಆಗಿರುವಂಥದ್ದು ಅದರಿಂದಾನೆ. ನೋಡಿ ಸ್ನೇಹಿತರೆ, ಇದರಲ್ಲಿ ಅತ್ಯಂತ ಆಕರ್ಷಣೆ ಆಗಿರುವಂಥದ್ದು ಒಂದು ವ್ಯವಸ್ಥೆ ಇದೆ, ಅದನ್ನು ಕೂಡ ನಿಮ್ಗೆ ತೋರಿಸ್ತಾನೆ. ಇದ್ಯಾರು ಸರ್ ಇದು? ಮುದೋಳ ಸರ್. ಮುದೋಳ, ಏನ್ ಹೆಸರು ಹೇಳುದು? ಇವಳು ಬೆಳ್ಳಿ ಅಂತೇಳಿ. ಎಷ್ಟು ವಯಸ್ಸಾಗಿದೆ? ಇವಳಿಗೆ 1.5 ವರ್ಷ ಆಗಿದೆ. ಹತ್ರ ಹೋದ್ರೆ ನಮ್ಗೆ ಇಲ್ಲ, ಏನು ಆತರ ಏನು ಇಲ್ಲಿವರೆಗೆ ಮಾಡಿಲ್ಲ, ಮಾಡೋದು ಇಲ್ಲ ಸರ್. ಸಾಫ್ಟ್ ಆಗಿದ್ದಾಳೆ, ಅಂದ್ರೆ ಬಂದವ್ರಿಗೆ ಜೋರ್ ಮಾಡ್ತಾಳೆ. ಯಾವ್ದೇ ರೀತಿ ಮನೆ ಹತ್ರ ಯಾರನ್ನು ಬರ್ಲಿಕ್ಕೆ ಬಿಡೋದಿಲ್ಲ. ನೋಡಿ ಸ್ನೇಹಿತರೆ, ಇದು ನಮ್ಮ ಕರ್ನಾಟಕದ ಹೆಮ್ಮೆ. ಇಂಡಿಯನ್ ಆರ್ಮಿಯಲ್ಲಿ ಕೂಡ ಈ ಮುದೋಳ ಅನ್ನುವಂತ ತಳಿ ಇದೆ. ಇದು ಎಷ್ಟು ಫಿಟ್ನೆಸ್ ಆಗಿದೆ ನೋಡಿ. ಹೈಟ್ ನೋಡಿದ್ರು ಸುಮಾರು ಒಂದು 2.5 ಅಡಿಯಷ್ಟು ಹೈಟ್ ಇದೆ. ಮುಖ ಉದ್ದ ಇದೆ, ಶಾರ್ಪ್ ಇದೆ. ಬೇಟೆ ನಾಯಿಗಳಿದು ತುಂಬಾ ವೇಗವಾಗಿ, ಚಿರತೆಯ ವೇಗದಲ್ಲಿ ಓಡುವಂತ ಒಂದು ನಾಯಿ ಇದು. ಇದು ನೋಡಿ, ಮೊದಲನೇ ಮಹಡಿ ಇದು. ಇಲ್ಲಿ ಬಹಳ ಜನ ಬಹಳ ಖುಷಿ ಪಡ್ತಾರೆ. ಅಂದ್ರೆ ಇಲ್ಲಿ ಕೂತ್ಕೊಂಡಿದ್ರೆ ಒಂದು ಕಾಮ್ ಆಗಿ ಈ ಪರಿಸರ, ಈ ಸೂರ್ಯೋದಯ ಇದೆಲ್ಲವೂ ನೋಡೋದಕ್ಕೆ ಬಹಳ ಚಂದ, ಸೌಂದರ್ಯ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಸೌಂದರ್ಯವೂ ತುಂಬಾ ಚೆನ್ನಾಗಿದೆ, ನೋಡೋದಕ್ಕೂ ಕಾಮ್ ಆಗಿರುತ್ತೆ. ಹಕ್ಕಿ ಕಲರವ ಎಲ್ಲವೂ ಚೆನ್ನಾಗಿದೆ. ಇದು ಬಹಳಷ್ಟು ಜನ ಇಲ್ಲಿ ಖುಷಿ ಪಡ್ತಾರೆ. ಈ ಒಂದು ಉದ್ದೇಶ ಏನು ಅಂತಂದ್ರೆ, ನಮ್ಗೆ ಇಲ್ಲಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಹತ್ತಿರ ಇರೋದ್ರಿಂದ, ಸೊ ಅಲ್ಲಿಂದ ಬರೋಂಥ ಬೆಂಗಳೂರು ಬೇರೆ ಬೇರೆ ಊರಿಂದ ಬರೋಂಥವ್ರಿಗೆ ಒಂದು ಫ್ಯಾಮಿಲಿ ಅಂದ್ರೆ ದೊಡ್ಡ ಫ್ಯಾಮಿಲಿ ಅವ್ರು ಬಂದು ಇಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ವಿ. ಇಲ್ಲಿ 2 ರೂಮಿನ ಅಟ್ಯಾಚ್ ರೂಮ್, ಬಾತ್ರೂಮ್ ವ್ಯವಸ್ಥೆ ಇದೆ. ಅವ್ರಿಗೆ ಬೇಕಾದಂತ ಅಡಿಗೆ ಬೇಕು ಅಂತಂದ್ರೆ, ಅವ್ರು ಅಡಿಗೆ ಮಾಡ್ಕೋಬೇಕಂದ್ರೆ ಒಂದು ಚಿಕ್ಕದು ಅಡಿಗೆ ಮನೆ ಇದೆ. ಸೊ ವಿಸ್ತಾರವಾಗಿ ಹಾಲ್ ಅಂದ್ರೆ ಅವ್ರ ಮನೆಯಲ್ಲಿ ಇದ್ದ ಫೀಲ್ ಆಗುತ್ತೆ. ಹೌದು ಅಲ್ವಾ? ಹೌದು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ ಅವರೇ ಅಡಿಗೆ ಮಾಡ್ಕೋಬಹುದು, ಅವ್ರಿಗೆ ಏನ್ ಬೇಕದನ್ನು. ಅದ್ರ ಜೊತೆಗೆ ಫ್ಯಾಮಿಲಿ ಇರಬೇಕು ಅಂತ ಹೇಳಿದ್ರೆ ಇಲ್ಲಿ ಬೆಡ್ರೂಮ್ ಇದೆ. ಮಕ್ಕಳು ಮರಿ ಎಲ್ಲ ತುಂಬಾ ಖುಷಿಯಾಗಿ ಒಂದು ಫ್ಯಾಮಿಲಿ ಟೈಪ್ ಅಲ್ಲಿ ಒಂದೇ ಜಾಗದಲ್ಲಿ ಮಲಗಬೇಕಾದ್ರೆ ಇಷ್ಟು ದೊಡ್ಡ ಹಾಲ್ ಇದೆ ಅಲ್ವಾ? ಈ ಹಾಲ್ ಅಲ್ಲಿ ನನ್ನ ಲೆಕ್ಕದಲ್ಲಿ ಕರೆಕ್ಟ್ ಆಗಿ ಮಾಡಿದ್ರೆ ಒಂದು 30 ಜನ ಮಲಗಬಹುದೇನು ಆರಾಮ ಅಲ್ಲ? ಅತ್ಯಂತ ವಿಸ್ತಾರವಾಗಿರುವಂತ ಹಾಲ್. ಇವತ್ತು ಎಲ್ರು ಕೂಡ ಒಂದೊಂದು ಫೋನ್ ಅನ್ನು ಇಟ್ಕೊಂಡು ಕೂತಿರ್ತೀವಿ. ಆದ್ರೆ
ಒಂದೇ ಒಟ್ಟಿಗೆ ಕೂತ್ಕೊಂಡು ನಾವು ಟಿವಿಯನ್ನು ನೋಡ್ಬೋದು, ಕ್ರಿಕೆಟ್ ನೋಡ್ಬೋದು, ಇನ್ನೇನ್ ಬೇಕಾದ್ ನೋಡ್ಬೋದು. ಇದು ಹೇಗೆ ಅನ್ಸತ್ತೆ? ತುಂಬಾ ಜನ ಬರ್ತಾರಲ್ಲ ಇಲ್ಲಿಗೆ. ಬರ್ತಾರೆ ಇದ್ರಲ್ಲಿ ಈಗ ಅದು ಉಳಿಯುವುದು ಅದು ಸಿಂಗಲ್ ಆಗಿರ್ತಾರೆ. ಹೌದು. ಆದ್ರೆ ಈ ಜಾಗದಲ್ಲಿ ಉಳಿಯುವಂತದ್ದು ಒಂದು ಖುಷಿ ವಿಚಾರ. ಅವರು ಏನ್ ಹೇಳ್ತಾರೆ ಬಂದವರು? ಅಂದ್ರೆ ಈ ದೊಡ್ಡ ಫ್ಯಾಮಿಲಿ ಈಗ ತುಂಬಾ ಜನ ಇರ್ತಾರೆ, ಒಂದು 10-15 ಜನ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಅಂತವ್ರು ಬಂದಾಗ ಒಂದೇ ಕಡೆ ಸೇರ್ತಾರೆ. ಈಗ ಸಿಟಿ ಈಗ ಎಲ್ಲವೂ ಒಡ ಕುಟುಂಬ ಆಗಿದೆ, ಎಲ್ಲವೋ ಯಾರೋ ಎಲ್ಲೆಲ್ಲೋ ಇರ್ತಾರೆ, ದೂರಗಳಲ್ಲಿ ಇರ್ತಾರೆ. ಒಬ್ರಿಗೆ ಸಂಪರ್ಕ ಬಹಳ ಕಡಿಮೆ ಆಗಿಬಿಟ್ಟಿದೆ. ಸೊ ಈ ತರ ಬಂದಾಗ ಈಗ ಧರ್ಮಸ್ಥಳ ಸುಬ್ರಹ್ಮಣ್ಯ ನಮ್ಗೆ ಹತ್ರ ಇರೋದ್ರಿಂದ ಅವ್ರೇನಾದ್ರೂ ಇಲ್ಲಿ ಪ್ರವಾಸಕ್ಕೆ ಬಂದಾಗ ಅಷ್ಟು ದೂರದಿಂದ ಜರ್ನಿ ಮಾಡ್ಕೊಂಡು ಬಂದು ಹೋಗೋದ್ರ ಬದಲು ಕಂಟಿನ್ಯೂ ಮಾಡೋದು, ಇಲ್ಲಿ ಒಂದ್ ದಿವಸ ತಂಗಿ ನಂತರ ಇಲ್ಲಿಂದ ಪ್ರಯಾಣ ಬೆಳೆಸ್ಬೋದು. ಇವರು ನಮ್ಮ ಮಡದಿ ಪೊನ್ನಮ್ಮನವರು ಅಂತೇಳಿ, ಇವರು ಸಣ್ಣ ಪ್ರಮಾಣದಲ್ಲಿ ಅಡಿಗೆ ವ್ಯವಸ್ಥೆ ಮಾಡಿಕೊಡುವಂಥದ್ದು, ಊಟ ತಿಂಡಿ ವ್ಯವಸ್ಥೆ ಮಾಡುವಂಥದ್ದು. ಇವ್ರು ನನ್ನ ಮಗ ಡಿಗ್ರಿ BBA ಮುಗಿಸಿ ನಾವು ಇಲ್ಲೇ ಇಟ್ಕೊಂಡಿದ್ದೇವೆ ವ್ಯವಸಾಯಕ್ಕೋಸ್ಕರ. ವ್ಯವಸಾಯ ಇಷ್ಟೊಂದು ಜಾಗ ಮಾಡಿದ್ವಿ, ಅದನ್ನ ಹಾಳಾಗ್ಬಾರ್ದು ಅನ್ನೋ ಉದ್ದೇಶದಿಂದ ಅವನಿಗೆ ಯಾವುದೇ ರೀತಿ ಕೆಲ್ಸಕ್ಕೆ ಕಳಿಸ್ಲಿಲ್ಲ. ಇನ್ನೊಬ್ರ ಕೈ ಹಾಳಾಗಿ ಕೆಲಸ ಮಾಡೋದ್ರ ಬದಲು ನಾವು ಒಂದು 10 ಜನಕ್ಕೆ ಕೆಲಸ ಕೊಡೋಣ ಅನ್ನೋ ಉದ್ದೇಶದಿಂದ ಅವನ್ನ ಇಲ್ಲೇ ಇಟ್ಕೊಂಡಿದ್ವಿ. ಸೊ ಅವನು ಈಗ ಒಂದೇ ರೀತಿನಲ್ಲಿ ತೋಟ ಸಮಗ್ರ ಮಾಡ್ತಾ ಇದ್ದಾನೆ ಅವನು. ಸೊ ಆ ರೀತಿಯಾಗಿ ನಾವು ನಮ್ಮ ಕುಟುಂಬ ನಡ್ಕೊಂಡು ಸುಮಾರು 30 ವರ್ಷಗಳ ಕಾಲ ಒಂದು ಕಂಪನಿಯಲ್ಲಿ ಬೆಂಗಳೂರಿನ ಕಾಂಕ್ರೀಟ್ ಗಾರ್ಡನ್ ಇದ್ದವ್ರು ನೀವು. ಹೌದು. ಈಗ ಬಂದು 5 ವರ್ಷಗಳಾಯ್ತು ಇಲ್ಲಿಗೆ. ಹೌದು. ಏನನ್ಸುತ್ತೆ ಒಂದು ಬದಲಾವಣೆ? ಅಲ್ಲ, ಖಂಡಿತವಾಗ್ಲು ನಾವು ಪ್ರಕೃತಿನಲ್ಲಿ ಹುಟ್ಟಿ ಬೆಳೆದಿದ್ದು, ಪ್ರಕೃತಿ ಜೊತೆ ಒಡನಾಟ ಇಟ್ಕೊಂಡಿದ್ದವರು. ನಾವು ನಮ್ಮ ಅಗತ್ಯಕ್ಕಾಗಿ ನಾವು ಅಲ್ಲಿ ದೂರದ ಊರಿಗೆ ಹೋಗಿದ್ವಿ. ಸೊ ಅಲ್ಲಿ ಏನೋ ಕೈ ತುಂಬಾ ಸಂಬಳನೂ ಇತ್ತು, ಚೆನ್ನಾಗೇ ಇದ್ವಿ, ಇಲ್ಲ ಅಂತಿಲ್ಲ. ಆ ಕಂಪನಿಯಿಂದನೇ ನಾವು ಇಷ್ಟೊಂದು ಚೆನ್ನಾಗಿ ಬೆಳೆದಿದ್ವಿ, ಇಲ್ಲ ಅಂತಿಲ್ಲ. ಬಟ್ ಆ ಒಂದು ಪೊಲ್ಯೂಷನ್ ಇಂದ ಇಲ್ಲಿ ಬಂದು ಈ ಪ್ರಕೃತಿ ಜೊತೆ ಇದ್ದಾಗ ಅದರದ್ದು ಇದೇ ಬೇರೆ. ಇಲ್ಲಿ ಆರೋಗ್ಯ ಮತ್ತೆ ಈ ಸೌಂದರ್ಯ, ಇದು ನಮ್ಗೊಂದು ರೀತಿ ಸ್ವರ್ಗ ನಮ್ಗೆ. ಹಾಗಾಗಿ ನಾವು ಇಲ್ಲಿ ಉಳ್ಕೊಳ್ಳೋದಕ್ಕಾಗಿ ಬಂದಿದ್ವಿ. ಓಕೆ ಸರ್, ಒಂದು ನೀವು ಯಾವುದನ್ನು ಸ್ವರ್ಗ ಅಂತ ತಿಳ್ಕೊಂಡಿದ್ರಿ, ಆ ಸ್ವರ್ಗವನ್ನು ಎಲ್ರಿಗೆ ತೋರಿಸುವಂತ ಒಂದು ಪ್ರಯತ್ನಕ್ಕೆ ಪ್ರಾಮಾಣಿಕ ಆಗಿರುವಂತ ಪ್ರಯತ್ನವನ್ನು ಮಾಡಿದ್ವಿ. ಯಾರ್ಯಾರಿಗೆ ನಿಮ್ಗೆ ಶಾಂತವಾಗಿರ್ಬೇಕು, ಶಬ್ದಗಳಿಲ್ದಿರೋ ಜಾಗದಲ್ಲಿ ಇರಬೇಕು, ಪ್ರಕೃತಿಯನ್ನು ಆಸ್ವಾದಿಸಬೇಕು, ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿಗಳನ್ನು ಗಮನಿಸಬೇಕು, ಮರ ಗಿಡಗಳ ಬಗ್ಗೆ ಕಲಿಬೇಕು, ಯಾರ್ಯಾರಿಗೆ ಆಸಕ್ತಿ ಇದೆ ನೀವೆಲ್ಲರಿಗೂ ಕೂಡ ಒಂದು ಅವಕಾಶ ಇರ್ತದೆ. ಇಲ್ಲಿಂದ ಮಡಿಕೇರಿ ತುಂಬಾ ಹತ್ರ ಇದೆ, ಪುಷ್ಪಗಿರಿ ಹತ್ರ ಇದೆ, ಅದೇ ರೀತಿಯಲ್ಲಿ ಸಕಲೇಶ್ಪುರ ಹತ್ರ ಇದೆ. ನೀವು ಸ್ವಲ್ಪ ಕೆಳಗಡೆ ಹೋದ್ರೆ ಬಿಸಿಲೆ ಘಾಟ್ ಅತ್ಯುತ್ತಮವಾಗಿರೋ ವ್ಯೂ ಪಾಯಿಂಟ್ಗಳು ಸಿಗುತ್ತೆ, ಕುಮಾರ ಪರ್ವತ ಸಿಗುತ್ತೆ, ಸುಬ್ರಹ್ಮಣ್ಯ ಸಿಗುತ್ತೆ, ಧರ್ಮಸ್ಥಳ ಸಿಗುತ್ತೆ. ಎಲ್ಲದಕ್ಕೂ ಒಂದು ಸ್ಟಾಪ್ ಇದು ಆಗಲಿ ಅಂತ ಹೇಳ್ತಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಬಾರಿ ಧನ್ಯವಾದಗಳು.